Say thank you. Thank you. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಶರಣ್ಯ. ನಾನಿವತ್ತು ಈವ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೆ, ತುಳಸಿ ಗಿಡ ಕೂಡ ಹೂ ಬಿಟ್ಟಿತ್ತು, ದಾಸವಾಳ ಗಿಡ ಹೂ ಬಿಟ್ಟಿತ್ತು. ತಿನ್ನೋದಕ್ಕೆ ಅಂತ ಹೇಳಿ ಡೇಟ್ಸ್ ತೊಗೊಂಬಂದು ಪಾಟ್ ಖಾಲಿ ಇತ್ತು ಅಂತ ಹೇಳಿ ಒಂದೇ ಒಂದು ಬೀಜ ಹಾಕಲಾಗಿ ಇಷ್ಟುದ ಡೇಟ್ಸ್ ಗಿಡ ಕೂಡ ಬಂದಿತ್ತು. ಮತ್ತು ಇವತ್ತು ಶನಿವಾರ ಫ್ರೆಂಡ್ಸ್, ಸೊ ನಮ್ಮ ಮನೆ ದೇವ್ರಿನ ವಾರ, ಹಾಗಾಗಿ ಎಲ್ಲ ಪೂಜೆ ಐಟಮ್ಸ್ನ ತೊಳೆದು ಇಟ್ಟಿದ್ದೆ. ಆ್ಯಂಡ್ ಇಟ್ಸ್ ಐಸ್ ಕ್ರೀಮ್ ಟೈಮ್. ನನಗೆ ಬ್ಲೂಬೆರಿ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ, ಹಾಗಾಗಿ ನನ್ನ ಹಸ್ಬೆಂಡ್ ತೊಗೊಂಬಂದಿದ್ರು, ಸೊ ತಿಂತಾ ಇದ್ದೀನಿ. ವಾರ ಮಾಡೋದಕ್ಕೆ ಮನೆಯೆಲ್ಲ ಸಾರಿಸಿ ಗುಡಿಸಿ ನನ್ನ ಹಸ್ಬೆಂಡ್ಗೆ ರೆಡಿ ಮಾಡಿಕೊಟ್ರೆ ಅವರು ಪೂಜೆ ಮಾಡ್ತಾರೆ. ನಾನು ಯಾವ ಮೇಡ್ನೂ ಇಟ್ಕೊಂಡಿಲ್ಲ, ಮನೆಯೆಲ್ಲ ಕೆಲಸ ನಾನೇ ಮಾಡ್ಕೊತೀನಿ. Say thank you. Thank you. ಈಗ ಎಲ್ಲ ಪೂಜೆ ಐಟಮ್ಸ್ ನೀರು ಸೋರ್ಕೊಂಡಿತ್ತು, ಹಾಗಾಗಿ ಮತ್ತೆ ದೇವ್ರ ಮನೆಗೆ ಎತ್ತಿಡ್ತಾ ಇದ್ದೀನಿ. ಈಗ ನನ್ನ ಹಸ್ಬೆಂಡು ಪೂಜೆ ಮಾಡ್ತಾ ಇದ್ದಾರೆ. ನನ್ನ ಹಸ್ಬೆಂಡು ಪೂಜೆ ಎಲ್ಲ ಮುಗಿಸೋದ್ರೊಳಗಡೆ ನಾನು ಹೋಗಿ ಸ್ನಾನ ಮಾಡಿಕೊಂಡು ಬಂದು ನಾನು ಒಂದು ಸಲ ಊದ್ಕಡ್ಡಿ ಬೆಳಗ್ದೆ ಅಷ್ಟೇ. ನಾನು ಇವತ್ತು ರಾಗಿ ಹಾಲ್ಬಾಯ್ ಮಾಡೋಣ ಅಂತ ಹೇಳಿ ಬೆಳಿಗ್ಗೆನೆ 1.5 ಕಪ್ಪು ರಾಗಿನ ನೆನೆ ಹಾಕಿ ಇಟ್ಟಿದ್ದೆ. ನೆನೆ ಹಾಕಿರೋ ರಾಗಿನ ಅರ್ಧ ಕಪ್ಪು ನೀರು ಹಾಕಿ ಚೆನ್ನಾಗಿ ರುಬ್ಕೊಂಡು ಅದನ್ನು ಚೆನ್ನಾಗಿ ಸೋಸ್ಕೋಬೇಕು. ನಾನು ಈ ಥರ ಒಂದು ಜಾಲರಿ ತೊಗೊಂಡು ಸೋಸ್ಕೋತಾ ಇದ್ದೀನಿ. ನೀವು ಬೇಕು ಅಂದರೆ ಬಟ್ಟೆ ಕೂಡ ಯೂಸ್ ಮಾಡ್ಬೋದು. ಬಟ್ಟೆ ಯೂಸ್ ಮಾಡೋದಾದರೆ ತೆಳುವಾಗಿರೋ ಬಟ್ಟೆನ ಯೂಸ್ ಮಾಡಿ, ಇಲ್ಲ ಮಸ್ಲಿನ್ ಕ್ಲಾತ್ ಅಂತಾರಲ್ಲ ಆ ಥರದ್ದು ಯೂಸ್ ಮಾಡಿ, ಇಲ್ಲಾಂದರೆ ರಾಗಿ ಹಾಲು ಬಿಟ್ಕೊಳ್ಳಲ್ಲ. ರುಬ್ಬಿರೋ ರಾಗಿನ ಮತ್ತು ಇನ್ನೂ ಒಂದು ಸಲ ಇನ್ನೊಂದು ಕಪ್ ನೀರು ಹಾಕಿ ರುಬ್ಕೋಬೇಕು. ಇದೇ ಥರ 2-3 ಸಲ ಮಾಡಿ ಚೆನ್ನಾಗಿ ರಾಗಿ ಹಾಲನ್ನ ತೆಗಿಬೇಕಾಗತ್ತೆ. ಇದು ರಾಗಿಯಲ್ಲಿ ಮಾಡೋದ್ರಿಂದ ಹೆಲ್ತಿಗೂ ತುಂಬಾ ಬೆನಿಫಿಟ್ಸ್ ಇದೆ. ಮತ್ತು ಯಾರ್ಯಾರು ಡಯಟ್ ಮಾಡುವಾಗ ಏನಾದರೂ ಸ್ವೀಟ್ ತಿನ್ನಬೇಕು ಅನಿಸುತ್ತೆ ಅಲ್ಲ, ಅವರು ಎಲ್ಲರೂ ಕೂಡ ಇದನ್ನು ಆರಾಮಾಗಿ ತಿನ್ಬೋದು. ನಾನು ರಾಗಿ ಏನು ಅಳತೆ ತೊಗೊಂಡಿದ್ನೋ ಅದೇ ಕಪ್ಪಿನ ಅಳತೆನಲ್ಲಿ ಕಾಯಿ ಕೂಡ ತೊಗೊಂಡು ಅದನ್ನು ಕೂಡ ರಾಗಿ ಥರನೇ 2-3 ಸಲ ರುಬ್ಕೊಂಡು ಕಾಯಿ ಹಾಲನ್ನ ಕೂಡ ತಗೋಬೇಕಾಗತ್ತೆ. ಮೊದಲನೇ ಸಲ ಕಾಯಿ ರುಬ್ಕೋಬೇಕಾದ್ರೆ ಸ್ವಲ್ಪ ನೀರು ಕಡಿಮೆ ಹಾಕಿ ರುಬ್ಕೊಳ್ಳಿ, ಇಲ್ಲ ಅಂತಂದರೆ ಕಾಯಿ ಸಣ್ಣಗೆ ರುಬ್ಕೊಳ್ಳಲ್ಲ, ಕಾಯಿ ಹಾಲು ನೀಟಾಗೆ ಬಿಟ್ಕೊಳ್ಳಲ್ಲ. ನಾನು ಮತ್ತೆ ಅದೇ ಕಾಯಿನ ಹಾಕಿ ಇನ್ನೊಂದು ಕಪ್ ನೀರು ಹಾಕಿ ಚೆನ್ನಾಗಿ ರುಬ್ಕೊಂಡು ಮತ್ತೆ ಕಾಯಿ ಹಾಲು ತೆಗಿತಾ ಇದ್ದೀನಿ. ಈಗ
ರಾಗಿ ಏನು ಅಳತೆ ತೊಗೊಂಡಿದ್ನೋ ಅದೇ ಅಳತೆನಲ್ಲಿ ಬೆಲ್ಲ ಕೂಡ ಹಾಕ್ಕೊಂಡಿದ್ದೀನಿ ನಾನು. ಇದಕ್ಕೆ 1 ಕಪ್ ಆಗೋಷ್ಟು ನೀರನ್ನ ಹಾಕಿ ಇದು ಸ್ವಲ್ಪ ಕರಗೋವರೆಗೂ ಬಿಸಿ ಮಾಡ್ಕೋತಾ ಇದ್ದೀನಿ. ಇದು ಯಾವ ಪಾಕ ಬರೋ ಅವಶ್ಯಕತೆ ಇರಲ್ಲ, ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು. ನಾನು ಏನಾದರೂ ಡಸ್ಟ್ ಇರುತ್ತೆ ಅಂತೇಳಿ ಒಂದು ಸಲ ಕರಗಿಸ್ಕೊಂಡು ಸೋಸ್ಕೊಂಡು ಬೆಲ್ಲದ ನೀರನ್ನ ಹಾಕ್ಕೊತಾ ಇದ್ದೀನಿ. ರಾಗಿ ಹಾಲು, ಕಾಯಿ ಹಾಲು, ಬೆಲ್ಲದ ನೀರು ಎಲ್ಲದನ್ನು ಒಂದು ಪ್ಯಾನ್ಗೆ ಹಾಕ್ಕೊಂಡು ಇದನ್ನು ಬಿಸಿ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಬೇಕು. ಅವಾಗವಾಗ ಕೈ ಕೂಡ ಆಡಿಸ್ತಾ ಇರಬೇಕು ನಾವು. ಈ ಥರ ಬಿಸಿ ಮಾಡ್ತಾ ಕೈ ಆಡಿಸ್ತಾನೇ ಇದ್ದರೆ ಕಲರ್ ಕೂಡ ಚೇಂಜ್ ಆಗುತ್ತೆ, ಥಿಕ್ನೆಸ್ ಕೂಡ ಗಟ್ಟಿ ಆಗ್ತಾ ಬರುತ್ತೆ. ಅಲ್ಲಿವರೆಗೂ ಇದನ್ನು ಕೈ ಆಡಿಸ್ತಾನೇ ಇರಬೇಕು. ನೋಡಿ, ಈಗ ಕಲರ್ ಚೇಂಜ್ ಆಗಿದೆ ಮತ್ತು ಗಟ್ಟಿ ಕೂಡ ಆಗಿದೆ. ಬಟ್ ಇದಿನ್ನೂ ಸ್ವಲ್ಪ ಆಗಬೇಕು. ಈಗ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಸ್ವಲ್ಪ ಟೇಸ್ಟು ಎನ್ಹಾನ್ಸ್ ಆಗುತ್ತೆ ಅಂತ, ಬಟ್ ಜಾಸ್ತಿ ಹಾಕೋಬೇಡಿ. ಈಗ ಒಂದು ಟ್ರೇನಲ್ಲಿ ನಾನು ಸ್ವಲ್ಪ ತುಪ್ಪ ಹಾಕಿ ಅದನ್ನು ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ನನ್ನ ಹತ್ರ ಕೇಕ್ ಟಿನ್ ಇತ್ತು, ಹಾಗಾಗಿ ಕೇಕ್ ಟಿನ್ ಯೂಸ್ ಮಾಡಿದ್ದೀನಿ. ನೀವು ನಾರ್ಮಲ್ ತಟ್ಟೆ ಕೂಡ ಯೂಸ್ ಮಾಡ್ಬೋದು. ಈಗ ಇದು ಆಗಿದೆ. ಟೆಕ್ಸ್ಚರ್ ನೋಡಿ, ಈ ಥರ ಟೆಕ್ಸ್ಚರ್ ಬರಬೇಕು. ಮೇಲಿಂದ ಬಿಟ್ಟರೆ ಒಂದೇ ಸಲ ಬೀಳಬಾರ್ದು, ಕಟ್ಟಾಗಿ ಬೀಳಬೇಕು. ಈ ಥರ ಆಗಿದ್ದರೆ ಇದು ಆಗಿದೆ ಅಂತ. ನೀವು ಬೇಕು ಅಂದರೆ ಇದಕ್ಕೆ ಏಲಕ್ಕಿ ಪುಡಿ ಸೇರಿಸ್ಕೋಬಹುದು, ಬಟ್ ನನಗೆ ಏಲಕ್ಕಿ ಫ್ಲೇವರ್ ಇಷ್ಟ ಆಗಲ್ಲ, ಹಾಗಾಗಿ ನಾನು ಸೇರಿಸ್ಕೊಂಡಿಲ್ಲ. ಈಗ ನೋಡಿ, ಕೇಕ್ ಟಿನ್ಗೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಈ ಥರ ಸ್ವಲ್ಪ ಶೇಕ್ ಮಾಡ್ಕೊಳ್ಳಿ. ಶೇಕ್ ಮಾಡೋದ್ರಿಂದ ನೀಟಾಗಿ ಕೂರುತ್ತೆ. ನಾನು ಇಲ್ಲಿ ತೊಗೊಂಡಿರೋ ಅಳತೆಗೆ ನನಗೆ 2 ಕೇಕ್ ಟಿನ್ನಿಗೆ ಬಂತು. ನಾನು ಇದು ಮತ್ತೆ ಮಾರ್ನಿಂಗು ನೋಡ್ತಾ ಇರೋದು. ನಾನು ಹಾಕ್ಬಿಟ್ಟು ಬಿಟ್ಟು ಮಲಗಿಬಿಟ್ಟಿದ್ದೆ, ತುಂಬ ಲೇಟ್ ಆಯಿತು ಅಂತ ಹೇಳಿ. ಸೊ ಈಗ ನೋಡ್ತಾ ಇದ್ದೀನಿ, ನೀಟಾಗೆ ಆಗಿತ್ತು. ನೋಡಿ, ಕಟ್ ಮಾಡಿದ್ರೆ ಎಷ್ಟು ನೀಟಾಗೆ ಕಟ್ ಆಗ್ತಾ ಇದೆ ಅಂತ. ಆ್ಯಕ್ಚುಲಿ 1 ಅವರ್ ಬಿಟ್ರೆ ಸಾಕು, ಇದು ಆಗಿರುತ್ತೆ. ನನಗೆ ತುಂಬ ನಿದ್ದೆ ಬರ್ತಿದ್ದು ಅಂತ ಮಲಗಿಬಿಟ್ಟಿದ್ದೆ. ಸೊ ನಾನು ಬೆಳಿಗ್ಗೆ ನೋಡ್ತಾ ಇದ್ದೀನಿ. ಬಟ್ ಏನಂದರೆ ನನ್ನ ಹಸ್ಬೆಂಡ್ ನೈಟೇ ನೋಡಿದರು. ರೌಂಡ್ ಶೇಪಲ್ಲಿರೋ ಕೇಕ್ ತಿಂದು ಫುಲ್ ಖಾಲಿನೇ ಮಾಡಿದರು. ಒಂದು 4-5 ಪೀಸ್ ಅಷ್ಟೇ ಮಿಕ್ಕಿದ್ದು, ಅಷ್ಟು ಚೆನ್ನಾಗಾಗಿತ್ತಂತೆ. ನೋಡಿ, ಈ ಥರ ಬಂದಿದೆ, ತುಂಬ ಚೆನ್ನಾಗಾಗಿತ್ತು. ಇದ್ರ ಜೊತೆಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಾದರೂ ಈ ರೆಸಿಪಿನ ಟ್ರೈ ಮಾಡಿದ್ರೆ ನನಗೆ ಕಮೆಂಟ್ ಮಾಡಿ ಹೇಗೆ ಬಂದಿತ್ತು ಅಂತ. ಐ ಹೋಪ್ ಯು ಲೈಕ್ ದ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.